ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾ ಸಭೆಯನ್ನ ಇವತ್ತು ಆಯೋಜನೆ ಮಾಡಿದ್ದೇವೆ. ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರ ಆರೋಗ್ಯ ಸ್ಥಿತಿ, ಅವರು ಮಾತಾಡಲಿಕ್ಕೂ ಕೂಡ ಆಗದೇ ಇರುವಂಥ ಸ್ಥಿತಿಯಲ್ಲಿ ಕೂಡ ಇವತ್ತು ನಿಮ್ಮೊಂದಿಗಿದ್ದೇವೆ ಅಂತ ಹೇಳಿ ಅವರು ಬಂದಿದ್ದಾರೆ. ವಿಧಾನಸಭೆಯ ಪ್ರತಿಪಕ್ಷ ನಾಯಕರು, ಹಿರಿಯರು, ನನ್ನ ಸಹೋದರ ಸಮಾನರಾಗಿರುವ ಅಶೋಕ್ ಅಣ್ಣ ಅವರು, ನಾರಾಯಣ ಸ್ವಾಮಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಹಿರಿಯರಾಗಿರುವ ಬಸವರಾಜ ಬೊಮ್ಮಾಯಿ ಅವರು, ನನ್ನ ಪ್ರಾಣ, ನನ್ನ ಆತ್ಮೀಯ, ನನ್ನ ಆತ್ಮ ಶ್ರೀರಾಮುಲುವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ, ಪಕ್ಷದ ಹಿರಿಯರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ತಾಯಂದಿರಿಗೆ ಎಲ್ರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಬಂಧುಗಳೇ, ಈಗಾಗಲೇ ಎಲ್ಲ ವಿಷಯಗಳು ನಿಮ್ಗೆ ಗೊತ್ತಿರುವಂಥದ್ದು. ಮಾಧ್ಯಮಗಳಲ್ಲಿ ನಾನು ಬಹಳ ಬಿಡಿಸಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ನನ್ನ ಶ್ರೀಮತಿ ಮತ್ತು ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಮಗೆ ಬೆಂಬಲವಾಗಿ ಇಡೀ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳು ಎಲ್ಲರೂ ಇಲ್ಲಿಗೆ ಆಗಮಿಸಿದ್ದಾರೆ. ಎಲ್ರಿಗಿಂತೂ ಮಿಗಿಲಾಗಿ ನಮ್ಮ ಪ್ರಾಣ ಅದು ಎಲ್ಲಿದೆ ಅಂತಂದ್ರೆ ಅದು ನಿಮ್ಮ ಕೈಯಲ್ಲಿದೆ ಅಂತೇಳಿ ಇವತ್ತು ನೀವು ಬಂದಿದ್ದೀರಲ್ಲ, ಅದಕ್ಕಿಂತ ದೊಡ್ಡ ಆಶೀರ್ವಾದ. ಬಂಧುಗಳೇ, ಇವತ್ತು ಒಂದೇ ಒಂದು ಮಾತನ್ನು ಹೇಳಿ ಬಯಸ್ತೀನಿ. ನಾನು ಕಳೆದ 99 ತಾಯಿ ಸುಷ್ಮಾ ಸ್ವರಾಜ್ ಚುನಾವಣೆ ನಂತರ 2004ರಿಂದ 2024 ತನಕ ಕೂಡ ಇವತ್ತು ಬಿಜೆಪಿ ಸಂಸದರು, MLAಗಳು, ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಕಡೆ ನಾವು ಗೆದ್ದಿದ್ವಿ. ಆದರೆ ನಮ್ಮಲ್ಲಿ ಆಗಿರುವಂಥ ವ್ಯತ್ಯಾಸದಿಂದ ಶಾಸಕರಾಗಿರುವಂಥ ಈ ಕಾಂಗ್ರೆಸ್ ಕ್ರಿಮಿನಲ್ಗಳು ಇವತ್ತು ಜನಾರ್ದನ್ ರೆಡ್ಡಿನ ಮುಗಿಸ್ತಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಬಂಧುಗಳೇ, ಇವರ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ಸಿದ್ದರಾಮಯ್ಯ, ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಸೇರಿ ನನ್ನನ್ನು 4 ವರ್ಷ ಜೈಲಲ್ಲಿ ಇಟ್ಟಿದ್ರು ಕೂಡ ನನ್ನ ಮುಗಿಸ್ಲಿಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ. ಎಷ್ಟು ತೊಂದರೆಗಳನ್ನು ಕೊಟ್ಟರು ಕೂಡ ಎದೆಗುಂದಿದೆ. ನನ್ನ ಬಳ್ಳಾರಿ ಜನರ ನಂಬಿಕೆ, ಪ್ರೀತಿ, ವಿಶ್ವಾಸವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬದುಕಬೇಕು, ಬಳ್ಳಾರಿಗೆ ಹೋಗ್ಬೇಕು, ಮತ್ತೆ ನಾನು ಸಾಧಿಸಲೇಬೇಕು ಅಂತೇಳಿ ಇವತ್ತು ನಾನು ಬದುಕ್ತಾ ಇದ್ದೀನಿ. ಇವತ್ತು ನನ್ನ ಮನೆ ಮೇಲೆ ಇವತ್ತು ಭರತ್ ರೆಡ್ಡಿ ಪ್ರೈವೇಟ್ ಗನ್ಮೆನ್ಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ, ಬಾಟಲ್ಗಳನ್ನ, ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಯತ್ನ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನನ್ನ ಅರೆಸ್ಟ್ ಮಾಡಿಲ್ಲ. ಬಂಧುಗಳೇ, ಇವತ್ತು ನಾವು ಯಾಕೆ CBIಗೆ ನಾವು ಇನ್ಕ್ವೈರಿಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ DSP ನಂದಾರೆಡ್ಡಿ, ASP ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ CBIಗೆ ಇನ್ಕ್ವೈರಿಗೆ ಆಗ್ಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು. ಬಂಧುಗಳೇ, ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತೂ ಕೂಡ ಸಿಟ್ಟು ಅನ್ನೋದಿಲ್ಲ. ನಮ್ಮಪ್ಪ ಕೂಡ ಪೊಲೀಸ್ ಕಾನ್ಸ್ಟೇಬಲ್, ಇಲ್ಲಿರುವಂತ ಎಲ್ಲ ಪೊಲೀಸ್ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಠಿ ಇಟ್ಕೊಂಡು ಹೋಗಿ ಕೆಲಸ ಮಾಡಿದಂಥವ್ರು. ಬಂಧುಗಳೇ, ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ಗಳಲ್ಲಿ ಮಟ್ಕ, ಓಸಿ ಮತ್ತು ಕ್ಲಬ್ಗಳು, ಜೂಜಾಟಗಳು, ಕ್ರಿಮಿನಲ್ ತಯಾರಾಗ್ತಾ ಇದ್ರೆ ಇವತ್ತು ಈ ರವಿಕುಮಾರ್ ಮತ್ತು ಸಿಟಿ DSP ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ MLA ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲ ಕ್ರಿಮಿನಲ್ಗಳನ್ನ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟ್ರಿ ತರ ಇವತ್ತು ತಯಾರು ಮಾಡಿ ಇವತ್ತು ನನ್ನ ಮನೆ ಮೇಲೆ ದಾಳಿಗೆ ಬಂದಿದ್ದಾರೆ. ಬಂಧುಗಳೇ, ನಿಮ್ಮ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ. ಒಬ್ಬ ಅಮಾಯಕ SP ಬಳ್ಳಾರಿಗೆ ಬಂದು 24 ಗಂಟೆ ಕೂಡ ಆಗಿಲ್ಲ. SP ಇವತ್ತು ನೀವು ಸಸ್ಪೆಂಡ್ ಮಾಡ್ತೀರಿ, IG ನ ಟ್ರಾನ್ಸ್ಫರ್ ಮಾಡ್ತೀರಿ. ಈ ರವಿ
ಭರತ್ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ಕೂಡ ಜೈಲಿಗೆ ಹಾಕಬೇಕಾಗಿತ್ತು. ಬಂಧುಗಳೇ, ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಪೊಲೀಸರ ಕಪಿಮುಷ್ಟಿಯಲ್ಲಿ ಪೊಲೀಸರ ಮೂಲಕ ಇವತ್ತು DK ಶಿವಕುಮಾರ್ ಹೇಳ್ತಾನೆ, ಜನಾರ್ದನ್ ರೆಡ್ಡಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನಿಂದ ಕರ್ಸ್ಕೋಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರ ಮೂಲಕ ಹೇಳ್ತಾ ಇದ್ದೀನಿ, ನೀನೇನು ಕಿಸಿಯೋದಕ್ಕೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ. ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ದೀರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಇವರ ದೌರ್ಜನ್ಯ ಅನ್ಯಾಯಗಳು ಇವತ್ತೇನು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ಅಣ್ಣನವರಿಗೆ ಎಲ್ಲರಿಗೂ ಕೂಡ ಇವತ್ತು ಒಂದು ಮಾತನ್ನು ಹೇಳ್ತಾ ಇದ್ದೀನಿ.